ರೊಕ್ಕ ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೆ ಈಗ ಮೂರ್ ಇದ್ದಿದ್ದು ನಾಲ್ಕು ಆಗ್ಬಿಟ್ರಿ. ನಮ್ದು 4ನೇ ಮಗ ಹುಟ್ಟಿದ್ರಿ. ನಮ್ಮ ಬಗ್ಗೆ ಹೇಳೋದೇನು ಬೇಡಾಗಿಲ್ಲ ಅನ್ಸುತ್ತೆ, ಆದ್ರೆ ಆಗಲಿದ್ದೆಲ್ಲ ಮಾತಾಡಕ್ ಹೋಗಲ್ಲ. ಮನಸ್ಸಿಗೆ ಹಾಕಿ ಹೋಗ್ತೀವಿ. ಏನ್ ಮಾಡಲ್ಲ. 18+ ಹೇಳಕ್ಕಾಗಲ್ಲ, ಇಷ್ಟೇ ಹೇಳ್ಬೋದು. ನಮ್ಮ ಭೀಮಾ ಅಲಿಯಾಸ್ ಆದಿ ಅದರ್ಸ್. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್ ಚಾನಲ್. ನಾನು ನಿಮ್ಮ ಜೊತೆ ಕಾರ್ತಿಕ್ ಓಲೇಕರ್. ನಮ್ಮ ಜೊತೆಲಿದ್ದಾರೆ ಇವತ್ತು ಪ್ಯಾರಾಡಾಕ್ಸ್ ಪಜ್ಜಿ. ಅವ್ರನ್ನ ಭೇಟಿ ಆಗೋಣ, ಅವ್ರದ್ದು ಜೀವನ ಶೈಲಿ ಕೇಳೋಣ, ಹಾಗೂ ಅವ್ರ ಜೀವನದಾಗ ಏನೇನು ಪುಂಗ್ಯಾರ, ಏನೇನು ಮಾಡ್ಯಾರ ಎಲ್ಲ ಕೇಳೋಣ. ಬರ್ರಿ ಜಾಯ್ನ್ ಆಗೋಣ ಪ್ಯಾರಾಡಾಕ್ಸ್ ಪಜ್ಜಿ ವಿತ್ ದೇರ್ ಗ್ರೂಪ್. ಇವ ಯಾರೇ ಯಾರ್ಯಾರು ಬರ್ತಾರೋ ಮರೆ. ಹಾಯ್ ಸರ್. ಹಾಯ್. ನಿಮ್ಮ ಹೆಸರು ಭಾಳ ಪ್ರಖ್ಯಾತಿ ಆಗಿದೆ. ನಿಮ್ಮ ಹೆಸರು ಪ್ಯಾರಾಡಾಕ್ಸ್ ಪ್ರಜ್ಜಿ ಅಂತ. ಸ್ವಲ್ಪ ಡಿಸಿಪ್ಲಿನ್ ಆಗಿ ಕುಂತ್ರೆ ಭಾಳ ಚಲೋ ಆಗುತ್ತೆ ಸರ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕಂಫರ್ಟಬಲ್ ಹಂಗ್ ಬೇಡ ಸರ್, ಸ್ವಲ್ಪ ಕಂಫರ್ಟಬಲ್ ಆಗಿದ್ರೆ ನಾವು ಡಿಪಾಸಿಟ್ ಮಾಡಿಬಿಡ್ರಿ. ಗಿರಿಗಿ ಚಾನಲ್ ಸ್ವಲ್ಪ ಇದ್ರಲ್ಲಾದ್ರೂ ಡಿಸಿಪ್ಲಿನ್ ಸ್ವಲ್ಪ ಹೈಫೈ ತಗೊಳ್ಳೋಣ, ಹಂಗ್ ಮಾಡೋಣ್ರಿ. ಹಾಂ ರೀ ಸರ್. ಮೊದ್ಲೇ ನಿಮ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ರೆ ಭಾಳ ಚಲೋ ಇತ್ತು. ಆಮೇಲೆ ನಿಮ್ಮ ನಂಬಿ ಭಾಳ ಜನ ಬಂದಾರ ಇಲ್ಲಿ. ನಮ್ಮ ಹುಡುಗರು ನಿಮ್ಮ ಹುಡುಗರ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಿಮ್ಮ ಹುಡುಗರ ಹೇಳ್ರಿ ಸರ್. ನಮ್ಮ ಬಗ್ಗೆ ಹೇಳೋದೇನು ಬೇಡಾಗಿಲ್ಲ ಅನ್ಸುತ್ತೆ, ಆದ್ರೂ ಹೇಳ್ತಂಗೆ ಕೇಳ್ರಿ ಗೊತ್ತಿಲ್ದರಿಗೆ. ನನ್ನ ಹೆಸರು ಪ್ರಜ್ವಲ್ ಅಂತಂದೆ, ಪೂರ್ತಿ ನೇಮ ಪ್ರಜ್ವಲ್ ಗಾಣಿಗೆರೆ. ಹಿಂಗೆ ನಾವು ಬಡ ಫ್ಯಾಮಿಲಿಯಿಂದ ಬಂದಾರ. ನಾವು ಏನು ದೊಡ್ಡ ಶ್ರೀಮಂತ ಏನಲ್ಲ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಹಿಂಗೆ ಬಡ ಇದ್ರಂತ ಬಂದು ನಾವು ಈ ಲೆಕ್ಕಕ್ಕೆ ಬೆಳೆದು ನಿಂತೇವಿ. ನಮ್ಮ ಗುಟಾಗ ಇವರೆಲ್ಲ ಬಂದದಾರ, ಇವ್ರು ನಮ್ಮ ಅಣ್ತಮ್ಗಳು ಅಂತ ನಾವು ಮಾಡಾತ್ತೀವಿ. ಹಂಗದಾರ ನಮ್ಮ ಗುಟಾಗ ಹೆಂಗದಾರ, ಹಂಗಿದ್ರೆ ಸಾಕು, ಮತ್ತೇನು ಬೇಡ ಅಂತ ಹೇಳ್ತೀವಿ. ನಿಮ್ಮ ಹೆಸರೇನು? ಪ್ಯಾರಾಡಾಕ್ಸ್ ಪ್ರಜ್ಜಿ ಅಲಿಯಾಸ್ ಪ್ರಜ್ವಲ್ ಗಾಣಿಗೆ. ಹಾಗೆ ಅವ್ರದ್ದು ಇಂಟ್ರೊಡಕ್ಷನ್ ಕೊಟ್ಟಿದ್ರೆ ಚಲೋ ಇವ ಇತ್ತು. ನಮ್ಮ ರಾಮ ಅಂತಂದ್ರಿ. ಹರಿ ಶ್ರೀರಾಮ್. ನಾನು ವೈಲೆಂಟ್ ಆದ್ರಕಲ್ಲ ರಾಮ. ನಿನ್ ರಾಮನೇ ವೈಲೆಂಟ್ ಆದ ರಾವಣಕಲ್ಲ. ಅಂದ್ರೆ ನಮ್ಗ ನಾವ್ ಒಂಥರ ರಾಮ ಅಣ್ಣ ಇದ್ದಂಗೆ ಇವ. ನಾ ಲಕ್ಷ್ಮಣ ಇದ್ದಂಗ ಅನ್ಕೋರಿ ಅಷ್ಟೇ. ಲಕ್ಷ್ಮಣ ಅಲ್ಲ, ದೊಡ್ಡ ವ್ಯಕ್ತಿ ಅಲ್ಲ. ನಮ್ ರಾಮ. ಸರ್ ಕ್ಯಾಮ್ರಾ ಕಡೆ ನೋಡಿ ಒಂದು. ನಮ್ ಭೀಮಾ ಅಲಿಯಾಸ್ ಆದಿ ಅದರ್ ಸೂಪರ್ ಭೀಮಾ. ಯಾರು ಇವನು? ಇಲ್ಲ ಸುಂದ್ರ ಭೀಮಾ. ಆ ಮಹಾಭಾರತ ರಾಮಾಯಣ ಹೋಲ್ಸಕ್ ಹೋಗ್ಬೇಡ್ರಿ. ಮತ್ ನೀವು ಹಂಗೆಲ್ಲ ಪಾತ್ರ ಕಷ್ಟ ಹೋಲ್ಸಾತ. ಹೋಲ್ಸ್ರು. ನಮ್ ದೋಸ್ತ ಸಹದೇವ ಮುಂದೇನಾಗೈತಿ ಹಿಂದಿನೈತಿ ಎಲ್ಲ ಗೊತ್ತಿತ್ತು. ನೋ ಕಾಮೆಂಟ್ಸ್. ಅವ್ರ ಹೆಸರು ಹೇಳ್ರಿ ಸರ್. ಅವ್ನು ಅಲಿಯಾಸ್ ಚರಣ್ ಮಾಳ್ಗಿ. ನಿಮ್ಮನ್ನ ಭೇಟಿಯಾಗಿ ಬಹಳ ಸಂತೋಷ ಆಯ್ತು ಸರ್. ನಿಮ್ಗೆ ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ ಸರ್. ಅದ್ರ ಬಗ್ಗೆ ನಿಮ್ಮ ಜೀವನ ಶೈಲಿ ಹೆಂಗೈತಿ ಅದ್ರ ಮ್ಯಾಗ ನೀವು ಆನ್ಸರ್ ಕೊಡ್ರಿ. ಒಂದೇ ಪ್ರಶ್ನೆ ಬಂದ್ಬಿಟ್ಟು, ನಿಮ್ಮ ಜೀವನ ಒಂದು ಸಿನಿಮಾ ಆಗಿದ್ರೆ ಅದ್ರ ಹೆಸರೇನ್ ಹಿಡಿದಿದ್ರಿ ಸರ್? ನಮ್ ಜೀವನ ಸಿನಿಮಾ ಆಗಿದ್ರ ಹಟ್ರನಿಂಗ್ ಅಂತ ಹೇಳ್ತಿದ್ರಿ. ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ ಕೈ ಮುಕ್ಕಂತ ಬಂದ ಹಿಂಗ್ ಜೋತಾಡ್ಕೊಂತ ಅವಾಗ ಎಲ್ಲೋಗಿದ್ದೆ. ಅಂದ್ರೆ ನಮ್ ಲೈಫ್ ಇರೋದಂಗ ಐತಿ ನಮ್ದು. ಯಾಕಂದ್ರೆ ಎಲ್ಲರೂ ಬಂದ್ರು ನಿಜವಾಗ್ಲೂ ಆಡ್ಲಿಕ್ರೆ ಮನ್ಸಿಗೆ ಹಾಕಿ ಹೋಗ್ಬಿಟ್ರು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ಬರೇ ಇಂಥ ದೋಕಾಬಾಜಿ ಏನ್ ಮಾಡೋದಾಗಲ್ಲ. ನಮ್ ಭೀಮೂರ್ ಕೇಳ್ರಿ ಹೇಳ್ತಾನೆ. ನಮ್ ಭೀಮೂರ್ ಕೇಳ್ರಿ ಎಲ್ಲ ಹೇಳ್ತಾನೆ. ಆದ್ರೆ ಮಾತಾಡಂಗಿಲ್ಲ ಸದ್ಯ ಈಗ ಸರ್. ನೀವು ನೊಂದ್ಕೊಬೇಡಿ ಸರ್, ಕಣ್ಣಾಗೆಲ್ಲ ನೀರ್ ತಯಾಕ್ ಹೋಗ್ಬೇಡ್ರಿ. ಏನೋ ಮಾಡಕ್ ಹೋಗ್ಬೇಡ್ರಿ. ಇಂಟರ್ವ್ಯೂ ಬಂದೀವಿ. ಇಂಟರ್ವ್ಯೂ ಬಂದಿರಿ ಸರ್. ಮುಂದಿನ ಸರ್ ಮುಂದಿನ ಹೇಳ್ತೇನೆ ಕೇಳ್ರಿ ಒಂದು ನಿಮಿಷ. ಇನ್ನೂ ಪೂರ್ತಿ ಮಾಡಿಲ್ಲ. ಹೇಳ್ರಿ. ಹಟ್ರನಿಂಗ್ ಅಂತ ಯಾಕಂದ್ರೆ ಅಂದ್ರೆ ನಾವು ಈಗ ಇಷ್ಟ ದಿನ ನಮ್ ಹಟ್ಟಾರ ಅಟ್ರವ್ರು ನಾವ್ ಆಡ್ಬೇಕು ಒಳ್ಳೆಯವ್ರು. ಕಮ್ ಬ್ಯಾಕ್ ಸರ್. ಕಮ್ ಬ್ಯಾಕ್ ಅಲ್ರಿ ಅದು, ಗೆಟ್ ಬ್ಯಾಕ್. ಗಜಮಾನ ಸೀದಾ ನಮ್ ಕಡೆ ಒಂದು ವರ್ಡಿಂಗ್ ಐತಿ ಗಜಮಾ ಅಂತಂದು. ನಿಮ್ಗೆ ಗೊತ್ತೈತಿಲ್ಲ ಗೊತ್ತಿಲ್ಲ, ಅದ ನೀವು ಬೆಂಗಳೂರ್ದಾರ ಹಾಕಿರಿ. ಹಾವೇರಿ ಕಡೆ ಅದಾರ. ಹೌದನ್ರಿ, ನಂಗೆ ಗೊತ್ತಿರ್ಲಿಲ್ಲ. ಸಾರಿ. ಗಜಮಾ ಅಂತ ಒಂದು ವರ್ಡ್ ಐತಿ ನಮ್ಗೆ. ಗಜಮಾ ಕಿಂಗ್ಸ್ ನಾವು 4 ಮಂದಿ ಹೆಂಗಂದ್ರೆ ಗಜಮಾ ಕಿಂಗ್ಸ್. ಎಲ್ಲರೂ ಹೊಂಟ್ರೆ ಗಜಮಾಗಳು ಬಂದ್ರಪ್ಪ ಅಂತ ಹಂಗ. ಈ ನನ್ನ ಮಕ್ಕಳು ಒಂದೊಂದಲ್ಲ ಹಂಗ ಆ ಲೆವೆಲ್ ಮೇಂಟೈನ್ ಮಾಡೋಣ ನಾವು. ಕಟ್ಟಿ ಕಂಪ್ನಿ ಹಿಂಗೇನಿಲ್ರಿ. ಇಲ್ಲ ಒಟ್ಟು ಚಲೋ ಕೆಲಸ ಮಾಡ್ತೀವಿ. ಕಟ್ಟಿದ್ ಮಾಡಿ ಹೇಳತ್ತಾರ ಸರ್ ಇವ್ರು. ಏನ್ ದೋಸ್ತ ನಮ್ ಸಹದೇವ ಲಾಸ್ಟ್ ಅಂತ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ಅವರು ಅದ್ರ ಬಗ್ಗೆ ನಾ ಏನ್ ಹೇಳ್ತೀನಿ ಅವ್ರಿಗೆಲ್ಲ ಅದರಿ ಬೇಕಂದ್ರೆ ಅವ್ರ ಅಂದಂಗ ಮಾಲೀಕರೇನಲ್ಲ, ದೋಸ್ತ್ ಎಲ್ಲಾರು. ನೋಡ್ರಿ ಸರ್, ನೀವೊಂದು ಪ್ರಾಣಿ ಆಗಿದ್ರೆ
ಏನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ರಿ? ನೀವ್ ಯಾಕ ಪ್ರಾಣಿ? ನೀವ್ ಯಾಕ ಪ್ರಾಣಿ? ಯಾವ ತರ ಪ್ರಾಣಿ ಅಂದ್ರೇನ್ರಿ? ನಾವ್ ಒಂಥರ ನಾಯಿ ಇದ್ರಿ. ಯಾಕಂದ್ರ ನಾವ್ ನಿಯತ್ತಾಗಿರ್ತೀವಿ. ಬಿಸ್ಕಿಟ್ ಹಾಕ್ತಾರ, ತಿಂತೇವಿ, ಇಲ್ಲ ಅಂತಲ್ಲ. ಅವ್ರ ಕೊಟ್ಟಾಗ ನಾವ್ ನಿಯತ್ತಾಗಿರಕ್ ಟ್ರೈ ಮಾಡ್ತೇವಿ. ಅದ್ರಾಗ ಅದ ಬಿಸ್ಕಿಟ್ನಾಗ ಹಾಲಿನ ಪುಡಿ ಹಾಕಿನಿ, ಚಾ ಪುಡಿ ಹಾಕಿನಿ ಮಾಡ್ತಾರ. ನಿಯತ್ತಾಗಿ ಯಾರ ಹಾಕೋದ್ರಲ್ಲಿ ಹಾಕಂಗಿಲ್ಲ ನಮ್ಗೆ. ಅದಕ್ಕೆ ನಾವು ಅವ್ರ ಕೂಡ ನಿಯತ್ತಾಗಿ ಇರಂಗಿಲ್ಲ. ಯಾರು ಕೂಡ ಹೆಂಗಿರ್ಬೇಕು ಹಂಗಿರ್ತಾವ ಅಷ್ಟೇ. ಮತ್ತೆ ಇವರೆಲ್ಲ ಏನಾಗಿ ಸರ್, ಅಂದ್ರೆ ಪ್ರಾಣಿ ಯಾವ? ಅವರೆಲ್ಲ ಪ್ರಾಣಿ ಅಂತ ಹೇಳಕ್ ನಮ್ಗೆ ಹೋಲ್ಸಲ್ಲ. ಅವ್ರ ಯಾರು ನಮ್ಗೆಲ್ಲ ಭೀಮ ಅಂದ್ರೆ ಲೆಕ್ಕ ಹಾಕಿರಿ ನೀವು. ಭೀಮ, ರಾಮ, ಸಹದೇವ, ನೀವು ಯಾವ ಪ್ರಾಣಿ ಹೋಲ್ಸಿಂದ್ರೆ ನಿಮಗೆ ಬಿಟ್ಟಿದ್ದು. ಅಲ್ಲ ಸರ್, ನನ್ನ ಪ್ರಕಾರ ಇವರೆಲ್ಲ ನಮ್ಗೆ ಒಂದು ನಿಯತ್ತಿನ ನಾಯಿ ಅನ್ನಕ್ಕಿಂತ ಜೀವಗಳು ಇವಲ್ಲ. ಜೀವ ಇದು ಆಕ್ಚುಲಿ ಚೆನ್ನಾಗಿರೋದು. ಜೀವಗಳು ಪ್ರಾಣಿಗಳಿಗೆಲ್ಲ ಹೋಲ್ಸಕ್ಕೆ ಇಷ್ಟ ಪಡಂಗಿಲ್ಲ. ಚಾನ್ಸ್ ಇಲ್ಲ. ನಾ ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಮನುಷ್ಯ ಒಬ್ಬ ಪ್ರಾಣಿ ಅಂತಾರ ಸರ್. ನೀವು ಮನುಷ್ಯ ಅನ್ಲಿಲ್ಲ. ಮನುಷ್ಯ ಪ್ರಾಣಿ ಹೌದಿಲ್ಲ ಅಂತಲ್ಲ. ಒಮ್ಮೆ ಇರ್ಲಿ ಸರ್, ಇರ್ಲಿ. ನೀವು ಮುಂದಿನ ಪ್ರಶ್ನೆ ಕೇಳಿ. ಮೂರನೇ ಪ್ರಶ್ನೆ ನಿಮ್ಗೆಲ್ಲ ಏನಂದ್ರ, ನೀವು ಒಂದಿನ ಏನಾರ ಕಾಣೆ ಆಗೋ ಶಕ್ತಿ ನಿಮಗ ದೇವ್ರ ವರವಾಗಿ ಕೊಟ್ಬಿಟ್ನಂದ್ರ, ಅಪ್ಪಿ ತಪ್ಪಿ ಕೊಡಂಗಿಲ್ಲ, ಕೊಟ್ಬಿಟ್ನಂದ್ರ ನೀವ್ ಏನ್ ಮಾಡ್ತೀರಿ? ನಾವು ಜಾಪನೀಸ್ ಗತಿ ಅಂತೂ ಏನ್ ಮಾಡಂಗಿಲ್ಲ. ಅದ್ರ ಮಾಡೋದ್ ಮಾಡ್ತೇವಿ, ಹೇಳಕ್ ಆಗಲ್ಲ ಅಂತಾವ್ ಮಾಡ್ತೇವಿ. ಒಟ್ಟ ಕಾಣೆ ಅಂದ್ರೆ 18+ ಏನ್ ಮಾಡಲ್ಲ. 18+ ಹೇಳಕ್ ಆಗಲ್ಲ, ಇಷ್ಟೇ ಹೇಳ್ಬೋದು. ಸಮುದ್ರವನ ಇರ್ಲಿ ಸರ್. ಅವ್ರ ಹಂಗ ಎಲ್ರು ಹಂಗ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಯಾಕೆ ನೀವ್ ಹಂಗಿಲ್ಲ? ಯಾಕೆ ನೀವ್ ಹಂಗಿಲ್ಲ? ಯಾಕೆ ನಿಮ್ಗ ಆಸೆ ಇಲ್ಲ? ಇಲ್ಲ ಸರ್. ಮುಂದಿನ ಪ್ರಶ್ನೆ ಬಂದ್ರಿ. ಹೇಳಿ. ನಿಮ್ಮ ಮೊಬೈಲ್ ಮಾತನಾಡಲು ಶುರು ಮಾಡಿದ್ರೆ ನಿಮ್ ಬಗ್ಗೆ ಏನೇನ್ ಹೇಳ್ಬೋದಂತ? ಹಿಂಗ್ರಿ, ನಿಮ್ ಮೊಬೈಲ್ ಮಾತಾಡಕ್ ಸ್ಟಾರ್ಟ್ ಮಾಡ್ಲಿ ಅದ್ರ ಆಮೇಲೆ ನೋಡೋಣ ಬೇಕಂದ್ರೆ. ಸದ್ಯ ಏನ್ ಬೇಡ ಮಾತಾಡಂಗಿಲ್ಲ. ನಾವು ಸುಮ್ಮನೆ ಅದ್ರ ಬಗ್ಗೆ ನಾವ್ ಒಂದ್ ಹೇಳ್ತಂಗ ಕೇಳ್ರಿ. ಇಲ್ಲಿ ನಾವು ಆಗದಷ್ಟು ಮಾತಾಡ್ತೀವಿ, ಇವ್ ಆಗಲಿದ್ದೆಲ್ಲ ಮಾತಾಡಕ್ ಹೋಗಲ್ಲ. ಅದೇನ್ ಕಲ್ಸ್ಯಾರ ಗೊತ್ತಿಲ್ಲ ನಿಮ್ಗೆ. ಕಾಮುಕ ಗಿಮುಕ ಅನ್ನಲ್ಲ, ಅವ್ರೆಲ್ಲಾರು ಕಾಮುಕರಾದ್ರು ಅವ್ರ ಮನಸ್ಸು ಚಲೋ ಐತಿ. ಸಹದೇವ ಸುಮ್ರಪ್ಪ. ಇರ್ಲಿ ಸರ್. ಸರ್ ಅವ್ರೆಲ್ಲಾರು ಗಲಿಬಿಲಿ ಆಗತ್ತಾರ. ಇರ್ಲಿ ಸರ್, ನಿಮಗ್ ಕೇಳ್ತೀನಿ ಸರ್. ನೀವು ಕೇಳ್ರಿ. ಇರ್ಲಿ ಸರ್, ಇರ್ಲಿ ಸರ್. ಮುಂದಿನ ಪ್ರಶ್ನೆ ಹೋಗೋಣ ಸರ್. ಹೌದ್ರಿ. ನೀವು ಒಂದು ತರಕಾರಿ ಆಗಿದ್ರೆ ಏನ್ ಯಾವ ತರಕಾರಿ ಯಾಕೆ ಇಷ್ಟಪಡ್ತೀರಿ ಸರ್? ತರಕಾರಿ ರೀ, ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಸೌತಿಕಾಯಿ ಅಲ್ರಿ ಸರ್? ಹಂಗದಲ್ಲಪ್ಪ, ಉಳ್ಳಾಗಡ್ಡಿ ಅಂದ್ರೆ ಎಲ್ಲಾರ ಕಣ್ಣಾಗ ನೀರ್ ಹಾಕ್ಸ ಸರ್. ನಗದಂತದೇನಿಲ್ಲ ಸರ್. ಸೌತಿಕಾಯಿ ಅಂದ್ರೆ ನಮ್ ಕಡೆ ಸೌತಿಕಾಯಿ ಕಾಯಿ ಬರ್ತಾವ. ಇರ್ಲಿ. ಅದಕ್ಕೆ ಹೇಳಿದ್ರು. ಆಮೇಲೆ ನಿಮ್ಮ ಜೀವನದಲ್ಲಿ ನಡೆದಂತ ಅತ್ಯಂತ ಹಾಸ್ಯಾಸ್ಪದ ಘಟನೆ ಅಂದ್ರೆ ಏನಿಲ್ರಿ, ಅದ ನಮ್ನ ದೋಖಾ ಮಾಡಿ ಹೋಗಿರ್ತಾರ್ರಿ. ಅವ್ರಿಗೆ ಅದ ಹೇಳ್ತಂಗ ಕೇಳ್ರಿ. ನಕಲಿ ರೀ. ನಮ್ದು 4ನೇ ಮಗ ಹುಟ್ಟಿದ್ರಿ, ಅಚಾನಕ ಹುಟ್ಟಿಬಿಟ್ಟವ. ಯಾರಿ? ನಮ್ 4ನೇ ಮಗ. ಅಂದ್ರೆ ಮದುವೆ ಆಗೈತಿ ಸರ್? ಮದುವೆ 4 ಮಕ್ಳು ಅದಾರ ನಂಗೆ. 4ನೇ ಮಗು ನಾನು ಬ್ಯಾಡ ಅಂತ ಮಾಡ್ಬೇಕಿದ್ರದ, ಸುಮ್ಮನೆ ಮಾಡಕ್ ಹೋಗಿದ್ರಿ ಅವತ್ತ. ಮಿಸ್ ಆಗಿ डिप्रेशन में रहता हूँ हमेशा. अभी मैं डिप्रेशन में हूँ. ಕನ್ಸಿವ್ ಆಗ್ಬಿಡ್ತ್ರಿ, ಅವತ್ತು ಹಾಕ್ಬಿಟ್ಟ. ಇಲ್ರಿ, ಅದು ಹಂಗಾಗಿಲ್ರಿ. ಅವ್ರು ಸ್ವಲ್ಪ ದುಬೈ ಒಳಗೆ ಕೆಲ್ಸಕ್ಕೆ ಹೋಗಿದ್ರಿ ರೀ. ಅದು ಹೋಗಿ ಬಂದು ನೋಡ್ತಾರ ಮನ್ಯಾಗ 3 ಇದ್ದಿದ್ದು 4 ಆಗ್ಬಿಟ್ಟವ್ರಿ. ಅಯ್ಯೋ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅಯ್ಯೋ, ಅಂದ್ರೆ ತಳಿ ಚೇಂಜ್ ಆಗೈತೆ ಅಂತ ನೀವು ಅಂತೀರಿ ಸರ್? इसका कारण ನರೇಂದ್ರ ಮೋದಿ. ಅಲ್ಲ, ಇನ್ನೂ ಗೊತ್ತಿಲ್ಲ. ಇಲ್ಲ, ಹಂಗೇನಾಗಿಲ್ರಿ. ಅದ ನಮ್ ಸ್ವಲ್ಪ ರಾಮ ಅವತ್ತು ಊರಾಗ ಇದ್ದಿಲ್ಲ, ನಾ ಇದ್ದೆ ಅವತ್ತು ಊರಾಗ. ಅದೇನಾಗೈತಿ ನಂಗೂ ಗೊತ್ತೈತಿ, ಅದ್ ಯಾರಿಗೂ ಗೊತ್ತಾಗದ್ ಬೇಡ ಅಂತ ನಾನು ಸುಮ್ಮನೆ ಪರ್ಸನಲ್ ಪ್ರೈವೇಟ್ ಮ್ಯಾಟ್ರ್ ಮರ್ಯಾದೆ ಪರ್ಸನಲ್ ಮ್ಯಾಟ್ರ್ ಅವೆಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇರ್ಲಿ ಸರ್, ನಿಮ್ದ್ರ ಒಳಗೆ ನಾವು ಕೈ ಹಾಕಂಗಿಲ್ಲ. ಪಟ ಪಟ ಮುಗಿಸ್ರಿ ಟೈಮ್ ಆಗ್ತಲ್ಲಿ. ಅದರಿ, ಒಂದು ವಾರ ಇಂಟರ್ನೆಟ್ ಇಲ್ಲದೆ ಇರೋ ಟೈಮ್ ನಲ್ಲಿ ನೀವು ಏನ್ ಮಾಡ್ತೀರಿ? ಫೋನ್ ಇರ್ತದೆ ನಿಮ್ ಕೈಯಾಗ, ಇಂಟರ್ನೆಟ್ ಇರಂಗಿಲ್ಲ, ಬಂದ್ ಆಗ್ಬಿಟ್ಟಿರ್ತೈತಿ. ಏನ್ ಮಾಡ್ತೀರಿ? ಹಾಟ್ಸ್ಪಾಟ್ ತಗೊಂಡ್ರಿ.
ಹಾಸ್ಪಡ್ತು ಸ್ಪಷ್ಟವಂತಿದೆ. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಂಡ. ಸ್ಪಷ್ಟವಂತಿದೆ. ಇಂಟೆಲಿಜೆಂಟ್ ಕ್ವಶನ್ ಸರ್. ಆನ್ಸರ್ ರೀ. ಆನ್ಸರ್ ಮಸ್ತ್ ರೀ. 1 ವಾರ ಆತ್ರಿ. ಆಮೇಲೆ ನಿಮಗೆ ಒಂದು ಸೂಪರ್ ಪವರ್ ಸಿಕ್ಕರೆ ನೀವು ಏನ್ ಮಾಡ್ಬೇಕಂತ ಮಾಡ್ರಿ ಸರ್? ಏನ್ ಮಾಡ್ಬೇಕಂತ ಮಾಡೇವಿ, ಏನ್ ತಗೋಬೇಕಂತ ಮಾಡೇವಿ? ಯಾವ್ದು ಆಗಿರ್ಬೇಕಂತ ಮಾಡ್ರಿ? ಸೂಪರ್ ಪವರ್ ಸಿಕ್ಕರೆ ನಿಮ್ಗ ಅದ್ ಯಾವ ಸೂಪರ್ ಪವರ್ ಏನಾಗಿರ್ಬೇಕು ನಿಮ್ಗ? ಏನಿಲ್ರಿ, ನಾ ಕೇಳಿದಲ್ಲ ನಂಗೆ ಸಿಗದಿರ್ಬೇಕು. ಹಾ ರೀ. ನಾ ಬಾಳ್ ತಿನ್ನೋದು ಸೂಪರ್ ತಿಂತಾನ ಬಾಳ. ಸೂಪರ್ ತಿಂತೀರಿ? ಸೂಪರ್ ಬಾಳ್ ತಿಂತಾನ ನಾನು. ನಮ್ ರಾಮಗ ಸೈನಿಕಿನಿಂದ ಬಾಳ ಇಷ್ಟ. ಸರ್ ಇಲ್ಲಿ ಪೇಡ್ ಪ್ರಮೋಷನ್ ಏನಿಲ್ರಿ? ಬ್ರೇಡ್ ಪ್ರಮೋಷನ್ ಮಾಡಾತಿಲ್ಲ ನಾನು. ನಾ ಮಾಡಂಗಿಲ್ಲ ಅದನ್ನ, ನಂಗೆ ಇಷ್ಟನೂ ಇಲ್ಲ ಅದು. ನಾ ಅಂತ ಬಕೆಟ್ ಕೆಲಸ ಮಾಡಂಗಿಲ್ಲ. ರೊಕ್ಕ ಕೋಟಿ ರೂಪಾಯಿ ಕೊಡ್ತಿದ್ರು ಈಗ ಒಂದುವರೆ ನಾ ಒಂದು ಮಾತಾಡಂಗಿಲ್ಲ ಬೇರೆ ಇದ್ರ ಬಗ್ಗೆ, ಬ್ರ್ಯಾಂಡ್ ಬಗ್ಗೆ. ನಾನಾ ಬ್ರ್ಯಾಂಡ್, ನಮ್ಮ ಹುಡುಗರ ಬ್ರ್ಯಾಂಡ್. ಹೆಲಿಕಾಪ್ಟರ್ 3 ದಿನ ಫ್ರೀ ಕೊಡ್ತಾರ ಟಾಪ್ ಹೀರೋಗೆ, ಹೀರೋಯಿನ್ಗೆ. ಮೋದಿ ಕೊಡ್ತಾರ, ನನಗೆ 3 ದಿನ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರೆ. ಇದು ನನ್ನ ಕೆಪಾಸಿಟಿ. ಸೂಪರ್ ತಿಂತೇನೆ ಅಂತ ಅಷ್ಟೇ ಹೇಳಿದ್ ನಾನು. ಅವ್ರು ತಿಂತಾರ, ಅವ್ರು ಹೇಳೋದಂತದಲ್ಲ ಅದ. ನನ್ನ ಬಗ್ಗೆ ಮರ್ಯಾದೆ ಹೋಗ್ಬೇಕಾದ್ ಬೇಜಾರಲ್ಲ. ಅವ್ರಿಗೇನು ಕೊರತೆ ಮಾಡ್ದು ನಮ್ಗೆ. ಆತ್ರಿ ಸರ್. ನಿಮ್ದು ಮೆಚ್ಚಿದೆ ರೀ. ಮೆಚ್ಚಬೇಕಲ್ಲ. ನಿಮ್ಗೆ ಮೆಚ್ಚಿ ಲಾಸ್ಟ್ನಾಗ ಹೋಗ್ಮಂದ್ ಗಿಡ ಕೊಟ್ಟು ಕಳಿಸ್ತಾನೆ ಸರ್. ಗಿಡ ಕೊಡು, ಏನಾರ ಕೊಡುಪ್ಪ, ನಂಗೆ ಬೇಜಾರಿಲ್ಲ ಸರ್. ಹೇಳ ಮುಂದ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕನ್ನೋದಿರ್ತದೆ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟು. ನೀವು ಶಾಲಾ ಕಾಲೇಜ್ನಲ್ಲಿ ಮಾಡಿದ ದೊಡ್ಡ ಕಿರಿಕ್ ಯಾವ್ದು ಸರ್? ಕಿರಿಕ್ ದೊಡ್ಡದಂತೇನಿಲ್ಲ, ಮಾಡಿದ್ರು ದೊಡ್ಡವಾದವು. ಸಣ್ಣ ಯಾವಿಲ್ಲ. ಕಿರಿಕ್ ಹೇಳತ್ತಿ ನಾನು, ಸಣ್ಣ ಯಾವ ಇಲ್ಲ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ ಅಂತಾರೆ ಸರ್. ಬಾಳದವ್. ಒಂದ್ ಯಾವ್ದಾರು ಹೇಳ್ರಿ. ಬಾಳದವ್ ಬಿಡ್ರಿ. ನಮ್ಮ ಪ್ರೇಕ್ಷಕರಿಗೆ ನೀವು ಯಾರಂತ ಗೊತ್ತಾಗಿ? ಏನಿಲ್ಲ, ಬಾಳದವ್ ಹೇಳಂತವಲ್ಲವು. ಒಂದ್ ಯಾವ್ದಾರ ಸಣ್ಣ ಅಲ್ರಿ ಸರ್, ಪ್ರೇಕ್ಷಕರಿಗೆ ಗೊತ್ತಾಗಿ ನೀವು ನಿಮ್ ಕಿರಿಕ್ ಜೀವನ ಏನಂತ ಮಾತಾಡಂತೀರಿ ನೀವು? ಅಲ್ರಿ ಸರ್, ಅವ್ರು ಯಾರಂತ ಗೊತ್ತಿದ್ದಂಗೆ ಕರ್ಕೊಂಡ್ರಿ ನೀವು? ಕಿರಿಕ್ ಗೊತ್ತಾಗಿರಲ್ಲ ಅಲ್ರಿ ಸರ್? ಕಿರಿಕ್ ಅಂತ ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ. ಸರ್ ಕಿರಿಕ್ ಬಗ್ಗೆ ಮಾತಾಡಕ್ ನಂಗೆ ಇಷ್ಟ ಇಲ್ರಿ. ಇದನ್ನಷ್ಟ ಮಾತಾಡ್ರಿ, ಈ ಕಡೆ ಮಾತಾಡ್ಬೇಡಿ. ಕೇಳ್ರಿ ಕೇಳ್ರಿ. ಎಲ್ಲ ನೋಡಿ. ಎಲ್ಲ ಸಹದೇವ ಅಂದ್ರೆ ಗೊತ್ತೈತಿಲ್ರಿ ನಿಮ್ಗ? ರಾಮಾಯಣದಾಗ ಏನಂತಂದ ರಾಮಾಯಣದಾಗ ಏನಾಗೈತ್ರಿ? ಅವಂಗ ಸಹದೇವ ಅಂದ್ರೆ ಯಾರು ಗೊತ್ತಂದ್ರಿ? ಮಹಾಭಾರತ. ಇರ್ಲಿ ಸರ್, ಕಾಮೆಂಟ್ಸ್ ಇರ್ಲಿ ಸರ್, ಇರ್ಲಿ. ಆಮೇಲೆ ನಿಮಗ ಈಗ ನೀವು ನಗ್ತಾ ಇರ್ತೀರಿ ಸರ್, ನಗ್ತಾ ಇರ್ತೀರಿ. ಒಮ್ಮಕ್ಲೆ ಬಂದು ನಿಮಗ ಒಂದ್ ಯಾವ್ದಾರ ಜೋಕ್ ಹೇಳಿದ್ರು, ಅದಕ್ಕೆ ನೀವು ನಗಂಗಿಲ್ಲ. ಅದ್ ಯಾವ ಜೋಕ್ ಆಗಿರ್ಬೋದು? ಯಾ ಜೋಕ್ ಏನ್ ಅರ್ಥವಾಗಿಲ್ಲ ಈ ಕೇಸು? ಈಗ್ರಿ ನೋಡ್ರಿ, ಈಗ ನೀವು ಗಣಮಗಳಲ್ಲ ಅಂತಿರ್ತಾರಿ, ಅವಾಗ ನೀವು ನಗ್ತಿರ್ತೀರಿ. ಯಾರು ಬಂದು ಇನ್ನೊಂದು ಜೋಕ್ ಮಾಡ್ಬಿಡ್ತಾನ, ಅದ್ ಯಾವ ಜೋಕ್ ಆಗಿರ್ಬೋದು? ಏನದಕ್ಕೆ ಏನ್ ನೋಡೋದು ಜೋಕ್ ಹೆಂಗೈತೆ ಅದ್ರ ಮೇಲೆ ಡಿಪೆಂಡ್ ಆಗೈತದ. ನಗು ಬಂದ್ರೆ ಈಗ ನೀವು ಗಣಮಗಲ್ ಅಂತ ನಗ್ತಿರ್ತಾರ ಹೊಸರು. ಅಲ್ರಿ ನಾ ಹೇಳತ್ತೇನ್ರಿ, ಕ್ರಿಯೇಟಿವಿಟಿ. ಈಗ ನೀವು ಗಣಮಗಲ್ ಅಂತ ಹೊಸರು ನಗ್ತಿರ್ತಾರ, ಒಬ್ಬ ಯಾರ ಬಂದು ಪ್ಯಾರಡಾಕ್ಸ್ ಪ್ರಜಿ ಗಣಮಗ ಅಂತ ಅಂತಾರ, ಅವಾಗ ಎಲ್ಲಾರು ನಗು ನಿಲ್ಲಿಸ್ಬಿಡ್ತಾರ. ನಿಲ್ಸಬೇಕಲ್ಲ, ಅದು ಶಾಕ್ ಅವರಿಗೆ. ಮತ್ತೆ ಶಾಕ್ ಅವರಿಗೆ. ಆಯ್ತು ಸರ್, ಧನ್ಯವಾದಗಳು. ನಿಮ್ಗೆ ಈ ಜೋಕ್ ತಿಳಿಲ್ಲ ಅಂತ ಅನ್ಕೊಂತ ನಾನು. ಮುಂದೊಂದು ಏನಾರ ನಾವು ಪಾಡ್ಕಾಸ್ಟ್ ಮಾಡಿದ್ರ ನಿಮ್ಮನ್ನ ಮತ್ ಕರೆಸ್ತೇವಿ. ಮತ್ತ ಅಲ್ಲಿ ಮಟ್ಟ ನಿಮಗೆ ಈಗ ಬಂದಿದ್ದಕ್ಕ ಧನ್ಯವಾದಗಳು. ಅಲ್ಲ, ಕೈ ಹಿಂಗ್ ಮಾಡಿದ್ರಿ ಹಿಂಗಾಗಿ ಧನ್ಯವಾದಗಳು ಸರ್, ಧನ್ಯವಾದಗಳು. ಏನಿಲ್ಲ ಸರ್, ನಿಮ್ಮ ಹುಮ್ಮಸ್ ಸರ್. ಹಿಂಗ್ ಮಾಡಿ ಹಿಂಗ್ ಮಾಡಿದ್ರಿ, ಹಿಂಗ್ ಯಾಕೆ ಮಾಡ್ತೀರಿ? ಚಂದ ಹೋಗ್ರಿ, ನೀವು ಚೆನ್ನಾಗಿ ಬೆಳಿರಿ, ನಮ್ಮಂಗ ಬೆಳಿರಿ ನೀವು. ಪ್ಯಾರಡಾಕ್ಸ್ ಪ್ರಜಿ ನಮ್ಮ ಜೊತೆ ಪಾಡ್ಕಾಸ್ಟ್ ಬಂದಿದ್ದಕ್ಕ ಅವ್ರಿಗೆ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ರಾಮ ಧನ್ಯವಾದಗಳು. ಭೀಮ ಧನ್ಯವಾದಗಳು. ಸದೇವ ಧನ್ಯವಾದಗಳು.